ಎಲ್ಲ ಕಡೆಗೆ ಬರಗಾಲ, ದುರ್ಭಿಕ್ಷೆ, ಮಳೆ ಇಲ್ಲ, ಬೆಳೆ ಇಲ್ಲ, ಊಟಕ್ಕೆ ತೊಂದರೆ, ದುರ್ಭಿಕ್ಷೆ, ಸಮಸ್ಯೆಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ ಸಮಾಜದ ಎಲ್ಲ ಜನ. ಆ ಸಂದರ್ಭದಲ್ಲಿ ವಿಷ್ಣು ತೀರ್ಥರು ಎಂತಹ ದೊಡ್ಡ ತಮ್ಮ ತಪಸ್ಸಿನ ಸಾಮರ್ಥ್ಯವನ್ನು ತೋರಿಸಿದ್ದಾರೆ ಅಂದರೆ, ಶ್ರೀಮನ್ಯಾಯಸುಧಾ ಗ್ರಂಥದ ಪಾಠವನ್ನು ಹೇಳಬೇಕು. ನ್ಯಾಯಸುಧಾ ಗ್ರಂಥದ ಮೇಲೆ ಒಂದು ಸ್ತೋತ್ರವನ್ನು ಮಾಡಿದ್ದಾರೆ ಅವರು. ಯದು ತಾಪಸಲಭ್ಯಂ ಅನಂತ ಭವೈಸ್ತದುತೋ ಪರತತ್ವ ಮಿಹೈಕ ಪದ ಜಯತೀರ್ಥ ಕೃತೌ ಪ್ರವಣೋ ನ ಪುನರ್ಭವಭಾಗ್ಭವತೀತಿ ಮತಿರಿಹಿ ಮಮ. ಹೀಗೆ ಅನೇಕ ಶ್ಲೋಕಗಳನ್ನು ಮಾಡಿ ಶ್ರೀಮನ್ಯಾಯಸುಧೆಯನ್ನು ವರ್ಣನೆ ಮಾಡಿದ್ದಾರೆ. ಶ್ರೀಮನ್ಯಾಯಸುಧಾ ಗ್ರಂಥಕ್ಕೆ ರಸರಂಜನಿ ಅಂತ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆಧ್ಯಾತ್ಮಿಕವಾದ ಅರ್ಥಗಳನ್ನು ತಿಳಿಸ್ತಾರೆ. ಷೋಡಶಿ, ಚತುರ್ದಶಿ, ಅಧ್ಯಾತ್ಮ ರಸರಂಜಿನಿ ಮೊದಲಾದ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಭಾಗವತದ ಸಾರ ಸಂಗ್ರಹವನ್ನು ಭಾಗವತ ಸಾರೋದ್ಧಾರ ಅನ್ನೋ ರೂಪದಲ್ಲಿ ಮಾಡಿ ತಾವೇ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಹೀಗೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಿದಂತಹ ಮಹಾನುಭಾವರು. ಅಂತಹ ವಿಷ್ಣು ತೀರ್ಥರು ತಾವು ಶ್ರೀಮನ್ಯಾಯಸುಧಾ ಗ್ರಂಥದ ಪಾಠ ಹೇಳಬೇಕಾದ್ರೆ ಒಂದು ತಾಮ್ರದ ನಾಣ್ಯವನ್ನು ತಮ್ಮ ಪಾಠ ಹೇಳುವ ಆಸನದ ಕೆಳಗೆ ಇಟ್ಟುಕೊಳ್ಳಬೇಕಂತೆ. ಪಾಠ ಮುಗಿದೋದರೊಳಗೆ ಹೊರಗೆ ತೆಗೆದ್ರೆ ಅದು ಬಂಗಾರದ ನಾಣ್ಯ ಆಗಿರ್ತಿತ್ತಂತೆ. ಅದನ್ನು ತಾವು ತಮ್ಮ ಉಪಭೋಗಕ್ಕಲ್ಲ, ತಾವು ವಿರಕ್ತರು, ಅದನ್ನು ಬೇರೆಯವರಿಗೆ, ಸಮಾಜದ ಜನರಿಗೆ ಕೊಟ್ಟು ನಿತ್ಯದಲ್ಲಿ ಸುಗ್ರಾಸ ಅನ್ನ ಎಲ್ಲರಿಗೂ, ಯಾಕಂದರೆ ಬಹಳ ಬೆಲೆ, ಎಲ್ಲಿಯೂ ಮಳೆ ಆಗಿಲ್ಲ ಅಂದರೆ ಅಕ್ಕಿ ಬೇಳೆ ಎಲ್ಲ ಬಹಳ ತುಟ್ಟಿ, ಅಷ್ಟು ಕೊಟ್ಟು ತಗೊಳ್ಳೋ ಅಷ್ಟು ಹಣ ಇರಲಿಲ್ಲ. ಹೀಗಾಗಿ ಎಲ್ಲರೂ ಉಪವಾಸ ಒದ್ದಾಡುವ ಪ್ರಸಂಗ. ಅದು ಬೇಡ, ಕಷ್ಟಪಡಬೇಡಿ ಅಂತ ನಿತ್ಯವೂ ಒಂದು ಬಂಗಾರದ ನಾಣ್ಯ. ಆಗಿನ ಕಾಲಕ್ಕೆ ಒಂದು ಬಂಗಾರದ ನಾಣ್ಯ ಅಂದರೆ ಬೇಕಾದಷ್ಟು ಅದಕ್ಕೆ ಬೆಲೆ, ಅದಕ್ಕೆ ಬೇಕಾದಷ್ಟು ಧಾನ್ಯ, ಇಡೀ ಊರೆಲ್ಲ ಸುಗ್ರಾಸ ಭೋಜನವನ್ನು ಮಾಡುವ ಹಾಗೆ ಆಗ್ತಿತ್ತು. ಹೀಗೆ ಬರಗಾಲ ಕಳೆಯುವವರೆಗೆ ತಮ್ಮ ವಿಶೇಷವಾದ ತಪಸ್ಸಿನಿಂದ ಅನ್ನದಾನವನ್ನು ಮಾಡಿದವರು ಮಹಾನುಭಾವರು ಅಂತ ಕೇಳುತ್ತೇವೆ. ಅಂದರೆ ಮಹಾಭಾರತದ ಈ ವಚನಕ್ಕೆ ಉದಾಹರಣರಾಗಿ ನಿಲ್ಲುವಂಥವರು. ಸಮೃದ್ಧಿರ್ ಅಸಮೃದ್ಧಿರ್ವಾ, ಅದು ಸುಭಿಕ್ಷೆಯೋ ದುರ್ಭಿಕ್ಷೆಯೋ, ದೇಶದಲ್ಲಿ ಸಮೃದ್ಧಿ ಇದೆಯೋ ಅಸಮೃದ್ಧಿ ಇದೆಯೋ, ಏನಾದರಾಗಲಿ, ಯಸ್ಯ ಕೃತ್ಯಂ ನ ವಿಘ್ನಂತಿ, ಅವರು ಮಾಡುವ ನಿತ್ಯದ ಪಾಠ ಪ್ರವಚನಕ್ಕೆ, ಅವರ ಪೂಜೆಗೆ, ತಪಸ್ಸಿಗೆ ವಿಘ್ನ ಆಗಲಿಲ್ಲ. ವಿಘ್ನ ಆಗಲಿಲ್ಲ ಇಷ್ಟೇ ಅಲ್ಲ, ಅದೇ ಪಾಠ ಪ್ರವಚನಗಳಿಂದಲೇ ಅಸಮೃದ್ಧಿಯನ್ನೆಲ್ಲ ಸಮೃದ್ಧಿಯನ್ನು ಮಾಡಿದರು. ಅಸಮೃದ್ಧಿಯನ್ನು ಪರಿಹಾರ ಮಾಡಿ ಸಮೃದ್ಧಿಯಾಗುವಂತೆ ಮಾಡಿದವರು ಮಹಾನುಭಾವರು ವಿಷ್ಣು ತೀರ್ಥರು.